ಚೈತ್ರ, ಯಾರು ಸ್ಕ್ಯಾನಿಂಗ್ ಮಾಡಿದ್ದು? ನಾನೇ ಮಾಡಿದ್ದು ಮ್ಯಾಮ್. ವೈ? ರಿಪೋರ್ಟ್ ಅಲ್ಲಿ ಮಗು ಮೂಮೆಂಟ್ ಇಲ್ಲ ಅಂತ ಮೆನ್ಷನ್ ಮಾಡಿದ್ದೀರಾ, ಬಟ್ ಮಗು ಮೂಮೆಂಟ್ ಇದೆ. ವಾಟ್? ಸಾಧ್ಯನೇ ಇಲ್ಲ ಮೇಡಮ್. ನಾನೇ ಫುಲ್ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ದೀನಿ. ಯಾವುದೇ ರೀತಿ ಮಗು ಮೂಮೆಂಟ್ಸ್ ಇಲ್ಲ. ಓ ರಿಯಲಿ? ಎಸ್ ಮೇಡಮ್. ಕೈ ಕೊಡಿ ಇಲ್ಲಿ. ನೌ ನೋ ಮೇಡಮ್. ನೌ ಎಸ್ ಎಸ್ ಮೇಡಮ್, ಮಗು ಮೂಮೆಂಟ್ಸ್ ಇದೆ. ಕರೆಕ್ಟ್, ದಟ್ಸ್ ಫೈನ್. ಕ್ವಿಕ್ ಕ್ವಿಕ್ ಇನ್ನೊಂದು ಸ್ಕ್ಯಾನ್ಗೆ ಪ್ರಿಪೇರ್ ಮಾಡಿ ಫಾಸ್ಟ್. ಎಸ್ ಮೇಡಮ್. ಓಕೆ ಚೈತ್ರ, ಅವ್ರ ಮನೆಯವ್ರಿಗೆ ಮಗು ಬದುಕಿದೆ ಅಂತ ಇನ್ಫಾರ್ಮ್ ಮಾಡೋಣ. ಇವಾಗ್ಲೇ ಹೇಳದ ಅಥವಾ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಆಮೇಲೆ ಹೇಳದ ಮೇಡಮ್? ಐ ಥಿಂಕ್ ನೋ ನೀಡ್, ವಿ ಕ್ಯಾನ್ ಇನ್ಫಾರ್ಮ್ ನೌ. ಓಕೆ ಮೇಡಮ್. ನೋಡೆ ನೋಡು ಹೇಗ್ ನಿಂತಿದ್ದಾಳೆ ಅಂತ. ಇವಳೊಬ್ಳು ಅದೇನೋ ದಬಾಕ್ ಬರ್ತೀನಿ ಅಂತ ಒಳಗೋಗಿ ಹಂಗೆ ಬಂದ್ಲು. ಕರ್ಮ, ಹೋಗಿರೋದು ನಮ್ಮ ವಂಶದ ಕುಡಿ. ಇವಳನ್ನ ಪ್ಲೀಸ್ ಇರ್ಲಿ, ಸಮಾಧಾನ. ಹಾಸ್ಪಿಟಲ್ ಅಲ್ಲಿ ಈ ರೀತಿ ಗಲಾಟೆ ಮಾಡಬೇಡಿ, ಬೇರೆ ಪೇಷಂಟ್ಸ್ಗೆ ಡಿಸ್ಟರ್ಬ್ ಆಗುತ್ತೆ. ನಿಮ್ ಮಗುಗೆ ಏನೂ ಆಗಿಲ್ಲ. ತಾಯಿ ಹೊಟ್ಟೆಯಲ್ಲಿ ಮಗು ಸುರಕ್ಷಿತವಾಗಿದೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಡಾಕ್ಟರ್, ಏನ್ ಹೇಳ್ತಿದ್ದೀರಾ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಹೌದು, ನಾನು ಹೇಳ್ತಾ ಇರೋದು ನಿಜ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಹಾಸ್ಪಿಟ್ಲಿಗೆ 50 ಲಕ್ಷ ಡೊನೇಷನ್ ಕೊಡ್ತೀನಿ. ಈ ತರ ಪೇಷಂಟ್ಗಳಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಪ್ರಾಣ ಉಳಿಸಿ ನಿಮ್ ಉಪಕಾರನ ಅವ್ರು ಯಾವತ್ತೂ ಮರೆಯಲ್ಲ. ಇದರಲ್ಲಿ ನಮ್ ಕೆಲಸ ಏನೂ ಇಲ್ಲ ಮೇಡಮ್. ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ಹಾಫ್ ಅನ್ ಅವರ್ ಬ್ಯಾಕು ಅಲ್ಟ್ರಾಸೌಂಡ್ ರಿಪೋರ್ಟ್ನಲ್ಲಿ ಮಗು ಬದುಕಿಲ್ಲ ಅಂತ ರಿಪೋರ್ಟ್ ಬಂದಿದೆ. ಡಾಕ್ಟರ್ ಚೆಕ್ ಮಾಡಿದಾಗ ಮಗುದು ಹಾರ್ಟ್ ಬೀಟ್ ಇಲ್ಲ, ಮೂಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು. ಈಗ ಮತ್ತೆ ಸ್ಕ್ಯಾನ್ ಮಾಡಿದಾಗ ಮಗುದು ಮೂಮೆಂಟ್ಸ್ ಕಾಣಿಸ್ತಾ ಇದೆ. ಹಾರ್ಟ್ ಬೀಟ್ ಕೇಳಿಸ್ತಾ ಇದೆ. ಈ ತರ ಆಗಿರೋದು ನಮ್ಮ ಹಾಸ್ಪಿಟಲ್ ಅಲ್ಲಿ ಇದೇ ಮೊದಲನೇ ಸಾರಿ. ಇವತ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ನಾವ್ ಯಾರ್ದಾದ್ರೂ ಪ್ರಾಣ ಉಳಿಸಿದಾಗ ಮನೆಯವರು ಥ್ಯಾಂಕ್ಸ್ ಹೇಳ್ತಾರೆ. ಆಗ ಸಾಮಾನ್ಯವಾಗಿ ನಮ್ದೇನಿಲ್ಲ, ದೇವ್ರ ಕಾಪಾಡಿರೋದು ಅಂತ ಹೇಳ್ತೀವಿ. ಆದ್ರೆ ಈ ವಿಷಯದಲ್ಲಿ ಅದು ಸತ್ಯ ಆಗಿದೆ. ಹೊಟ್ಟೆಲ್ ಸತ್ತಿರೋ ಮಗುಗೆ ಹೇಗ್ ಪ್ರಾಣ ಬಂತು ಅಂತ ಕೇಳಿದಾಗ ಸೈನ್ಸ್ ಹತ್ರನೇ ಉತ್ತರ ಇಲ್ಲ. ನಾನಲ್ಲ, ಇಡೀ ಪ್ರಪಂಚದಲ್ಲಿ ಯಾವ ಡಾಕ್ಟರ್ ಕೂಡ ಇದಕ್ಕೆ ಆನ್ಸರ್ ಮಾಡೋದಕ್ಕಾಗಲ್ಲ. ಈಗ ತಾಯಿ ಮಗು ಆರೋಗ್ಯವಾಗಿದ್ದಾರೆ ತಾನೆ? ಆರೋಗ್ಯವಾಗಿದ್ದಾರೆ. ನೀವದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ಅಮ್ಮ ತಾಯಿ ಶಾಂಭವಿ ದೇವಿ, ಎಲ್ಲ ನಿನ್ನ ಕೃಪೆ ತಾಯಿ. ಒಂದ್ ನಿಮಿಷ ಬರ್ತೀನಿ.